ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಇನ್ಸ್ಟೆಂಟಾಗಿ ಫ್ರೆಂಚ್ ಫ್ರೈಸ್ ರೆಸಿಪಿ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ನಾನು ಒಂದು 2 to 3 ಪೊಟ್ಯಾಟೋಸ್ ತೊಗೊಂಡಿದ್ದೀನಿ, ಆಲೂಗಡ್ಡೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ. ಈ ಥರ ಎಡ್ಜಸ್ ಎಲ್ಲ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಈ ಥರ ಫ್ರೆಂಚ್ ಫ್ರೈಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ತಣ್ಣೀರಲ್ಲಿ 2 ಸತಿ ವಾಶ್ ಮಾಡ್ತಾಯಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಅದು ಸ್ಟಾರ್ಚೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ, ಈ ಥರ ವೈಟಾಗಿ ಸ್ಟಾರ್ಚೆಲ್ಲ ಬಿಟ್ಕೊಳ್ಳುತ್ತೆ. ಸೊ 2 ಸತಿ ವಾಶ್ ಮಾಡ್ಕೊಂಡಾದ್ಮೇಲೆ ನಾನು ಬಿಸಿ ನೀರು ಹಾಕೋತಾ ಇದ್ದೀನಿ. ಬಿಸಿ ನೀರಲ್ಲಿ ಒಂದು 5 ನಿಮಿಷ ನೀವು ಬಿಡಿ. ನೋಡಿ, ಇದು ತಿಳಿಯಾದ ನೀರಿದೆ, ಇದರಲ್ಲಿ ಯಾವುದೇ ರೀತಿ ಸ್ಟಾರ್ಚ್ ಇಲ್ಲ. ಇವಾಗ ಕಂಪ್ಲೀಟಾಗಿ ಕ್ಲಿಯರ್ ಇದೆ ನೀರು. ಸೊ ಇದಾದಮೇಲೆ ಬೇಕಿದ್ರೆ ನೀವು ಇನ್ನೊಂದು ಸತಿ ತಣ್ಣೀರಲ್ಲಿ ಡಿಪ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಕ್ಸಸ್ ನೀರನ್ನ ರಿಮೂವ್ ಮಾಡಿಬಿಡಿ. ನಾನಿಲ್ಲಿ ಇನ್ನೊಂದು ಸತಿ ತಣ್ಣೀರಲ್ಲಿ ಡಿಪ್ ಮಾಡಿಲ್ಲ. ಸೊ ಇದೆಲ್ಲ ಎಕ್ಸಸ್ ವಾಟರೆಲ್ಲ ತೆಗೆದಾದ್ಮೇಲೆ ಇದನ್ನು ನಾವು ಎಣ್ಣೆಯಲ್ಲಿ ಕರಿಬೋದು, ಇಲ್ಲ ನೀವು ಏರ್ ಫ್ರೈ ಕೂಡ ಮಾಡ್ಬೋದು. ಇದೇ ಇಲ್ಲಿ ಟ್ರಿಕ್ಕು. ಮೇನಾಗಿ ಏನಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಎಣ್ಣೆನಲ್ಲಿ ಕರೀರಿ. ಬೇಕಿದ್ದರೆ ನೀವೊಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಕರಿತೀನಿ ಅಂದರೆ 2 ಸತಿ, ಒಂದು ಸತಿ ತೆಗೆದ್ಬಿಟ್ಟು ಇನ್ನೊಂದು ಸತಿ ಹಾಕಿ ಕರೀರಿ. 2 ಸತಿ ಡೀಪ್ ಫ್ರೈ ಮಾಡಿ, ಆವಾಗ ಹೊರಗಡೆ ತುಂಬ ಕ್ರಿಸ್ಪಾಗಿ ಬರುತ್ತೆ. ಇಲ್ಲ ಅಂತಂದರೆ ನೀವು ಲೋ ಫ್ಲೇಮಲ್ಲಿ ಒಂದೇ ಸತಿ ಕರೆದ್ರೂ ಇನ್ಸ್ಟಂಟಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು 5 ಮಿನಿಟ್ಸಲ್ಲಿ ಆಗುವಂಥ ರೆಸಿಪಿ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.